ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಅಣಬೂರು ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಿಸಬೇಕು. ಇದರಿಂದ ಅಣಬೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅನುಕೂಲವಾಗಲಿದೆ ಎಂದು ಅಣಬೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸೋಮಣ್ಣನವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಒತ್ತಾಯಿಸಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮದಲ್ಲಿ ಉಪಕೇಂದ್ರವಿದೆ, ಆದರೆ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಹೀಗಾಗಿ ಚಿಕಿತ್ಸೆಗಾಗಿ ತಾಲೂಕು ಕೇಂದ್ರಕ್ಕೆ ತೆರಳಬೇಕಿದೆ. ಇದನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೆ ಸೇರಿಸಬೇಕು. ಅಣಬೂರು ಸೇರಿದಂತೆ ಸುತ್ತಮುತ್ತಲಿನ 20ಕ್ಕೂ ಹೆಚ್ಚು ಗ್ರಾಮಗಳಿಗೆ ಅನುಕೂಲವಾಗಲಿದೆ ಎಂದರು. 18-19ರಲ್ಲಿ ಪ್ರಸ್ತಾವನೆ ಸರ್ಕಾರದಿಂದ ಹೊರಡಿಸಿದ್ರು. ಅವಾಗ ಇರ್ತಕ್ಕಂಥ MLA ಅವರು ಎಸ್ ವಿ ರಾಮಚಂದ್ರಪ್ಪರು ಇದ್ರು. ಅವ್ರ ಹತ್ರ ಕೂಡ ಮನವಿಯನ್ನು ಕೊಟ್ಟಿವಿ. ಅವರು ಆಯ್ತು ಅಂತ ಹೇಳಿದ್ರು. ಅದಾದ್ಮೇಲೆ ತಿರ್ಗಾ ಹಿಂಗೆ ಪ್ರೋಸೆಸ್ ಎಲ್ಲನ ಮಾಡಿಬಿಟ್ಟು ನಾವು ಕೊಟ್ಟಿದ್ದೀವಿ, THO ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಆ ಪ್ರೋಸೆಸ್ ಎಲ್ಲ ಕ್ಲೋಸ್ ಆಗಿದೆ. ಮತ್ತು ಇಲ್ಲಿ ಮೇಯ್ನ್ ಆಗಿ ಇಲ್ಲಿ ನಮ್ಮ ಕರಡಿಗಳಂತೂ ಸಿಕ್ಕಾಪಟ್ಟೆ ಕಡಿದ್ಬಿಟ್ಟು ಭಾಳ ಅವ್ಯವಸ್ಥೆ ಆಗಿದೆ. ಬರೀ ಇದೊಂದೇ ಅಲ್ಲ, ಹೆಣ್ಮಕ್ಳಿಗೂ ಎಲ್ರಿಗೂ ತೊಂದರೆ ಆಗೋದ್ರಿಂದ ಇದು ನಮಗೆ ಮಾಡಿಕೊಡ್ಲೇಬೇಕಂತ ಹೇಳ್ಬಿಟ್ಟು. ಇನ್ನು ಇದೇ ವೇಳೆ ಮಹಿಳಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷೆ ಸಾವಿತ್ರಮ್ಮ ಮಾತನಾಡಿದವರು, ತುರ್ತು ಅಪಘಾತವಾದಾಗ ಹಾವು ಮತ್ತು ಇತರೆ ವಿಷಜಂತುಗಳು ಕಚ್ಚಿದಾಗ ಚಿಕಿತ್ಸೆ ಪಡೆಯಲು ದೂರದ ಮಲ್ಲಾಪುರ ಗ್ರಾಮಕ್ಕೆ ಹೋಗಬೇಕು ಅಥವಾ ತಾಲೂಕು ಕೇಂದ್ರಕ್ಕೆ ಬರಬೇಕು. ಮಲ್ಲಾಪುರ ಗ್ರಾಮಕ್ಕೆ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲ. ಇಂತಹ ಸಂದರ್ಭದಲ್ಲಿ ಪ್ರಾಥಮಿಕ ತುರ್ತು ಚಿಕಿತ್ಸೆ ಸಾಧ್ಯವಾಗದು. ಇದರಿಂದ ಜೀವಕ್ಕೆ ತೊಂದರೆ ಆಗಬಹುದು. ಹೀಗಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಿಸಿದರೆ ಅನುಕೂಲವಾಗುತ್ತದೆ ಎಂದರು. ಏನು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು ಅಂದ್ರೆ 20,000 ಜನಸಂಖ್ಯೆ ಇದೆ. ಅಲ್ಲಿ ನಾವು ಪ್ರಾಥಮಿಕ ಕೇಂದ್ರ ಬೇಕೇ ಬೇಕು. ಏನಪ್ಪಾ ಅಂತಂದ್ರೆ ಹೆಣ್ಮಕ್ಳು ಅಲ್ಲಿ ಹೆರಿಗೆ ಟೈಮಲ್ಲಿ ಬರಬೇಕು ಅಂತಂದ್ರೆ ಹಳ್ಳಿಗೆ ಜಗಳೂರಿಗೆ ಬರ್ಬೇಕಂದ್ರೆ ತುಂಬಾ ತೊಂದರೆ ಆಗುತ್ತೆ. ಮತ್ತೆ ಹಾವು ಏನಾದ್ರೂ ಕಚ್ಚಿದಾಗ ಪ್ರಾಥಮಿಕ ಚಿಕಿತ್ಸೆ ಬೇಕೇ ಬೇಕು. ಅಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅಲ್ಲಿ ಜಗಳೂರಿಗೆ ಬರೋಷ್ಟೊತ್ತಿಗೆ ಒಂದು ಜೀವನೇ ನಾವು ಕಳೆಯ ಹೋಗೋಂಥ ಪರಿಸ್ಥಿತಿ ಬರುತ್ತೆ. ಅಲ್ಲೇ ಪ್ರಾಥಮಿಕ ಚಿಕಿತ್ಸೆ ಕೇಂದ್ರ ನಮಗೆ ಅಣಬೂರಲ್ಲಿದ್ರೆ ಒಂದು ಜೀವನ ನಾವು ಉಳಿಸ್ಬೋದಲ್ಲ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ರಾಜಶೇಖರ್, ರೇಣುಕೇಶ್, ತಾಯಿ ಟೋನಿ ಬಾಬು, ರಾಜೇಂದ್ರ ಪ್ರಸಾದ್, ಮಂಜುನಾಥ್, ಸಿದ್ದಮ್ಮನಹಳ್ಳಿ ಉಮೇಶ್, ರಂಗಸ್ವಾಮಿ ಸೇರಿದಂತೆ ಇತರರಿದ್ದರು.